ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಆಗಸ್ಟ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಭಾದ್ರಪದ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಚಿತ್ತಾ ನಕ್ಷತ್ರ, ಶುಕ್ಲಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಋಷಿ ಪಂಚಮಿ ಕೂಡ. ಎಲ್ಲರೂ ಸಡಗರದಲ್ಲಿ ಹಬ್ಬ ಆಚರಿಸಿರ್ತೀರಿ. ಗಣಪತಿ ವ್ರತ, ಗಣಪತಿಯ ಸೇವೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಒಂದು ಮನುಷ್ಯನ ಓಡಾಟ ಒದ್ದಾಟ ಹೇಗಿರುತ್ತೆ ಅಂದರೆ, ತನ್ನ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸುವುದಿಲ್ಲ. ತನ್ನ ಬುದ್ಧಿವಂತಿಕೆ. ಕೆಲವರು ಹೇಳ್ತಿರ್ತಾರೆ, ನಮ್ಮ ಕರ್ಮ ಸಾರ್. ನಿಜ, ಕರ್ಮವೇ. ನಿಮಗೆ ಒಂದು ತೋಟ ಮಾಡೋ ಒಂದು ಶಕ್ತಿ ಕೊಟ್ಟಿದ್ದಾನೆ. ನೀವು ಆಗ ಅನಾಲಿಸಿಸ್ ಮಾಡಬೇಕು. ಯಾವ ತೋಟ ಮಾಡಿದ್ರೆ ಉತ್ತಮ? ಕಷ್ಟಪಡ್ತಿದ್ದೇವೆ ನಿಜವೇ, ನಾವು ಒಂದು ತೋಟ ಮಾಡ್ತಿದ್ದೇವೆ ನಿಜವೇ. ಬಟ್ ಆ ಬೆಳೆ ನಮಗೆ ಸರಿಯಾದ ಸೀಸನ್ಗೆ ಬರುತ್ತಾ? ಆ ಸೀಸನಲ್ಲಿ ಮಾರಾಟ ಇರುತ್ತಾ? ಆ ಸಂದರ್ಭಕ್ಕೆ ಹಬ್ಬ ಹರಿದಿನಗಳಿದ್ದಾವ? ಈಗ ನೋಡಿ, ಗಣೇಶ ಗೌರಿ ಹಬ್ಬ ಕರೆಕ್ಟಾಗಿ ಒಂದು 6 ತಿಂಗಳು 8 ತಿಂಗಳು ಒಂದು ಹೂವು ಬೆಳೆಸೋದಿರ್ಬೋದು, ಹಣ್ಣುಗಳು ಬೆಳೆಸೋದಿರ್ಬೋದು, ಒಂದು ಸಿದ್ಧತೆ ಮಾಡ್ಕೊಂಡಿರ್ತಾರೆ ತುಂಬ ಬುದ್ಧಿವಂತ ರೈತರು. ಯಾವ ಹಣ್ಣು ಈ ಗೌರಿ ಹಬ್ಬಕ್ಕೆ ಹೂವು, ಮುಖ್ಯವಾಗಿ ಸೇವಂತಿ ಹೂವು ಇರ್ಬೋದು. ಚೆಂಡು ಯಾರೂ ಬೆಳೆಸೋಲ್ಲ. ಗೌರಿಗೆ ಚೆಂಡು ಹೂವು ಇಡಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ಮುಳ್ಳಿನ ಹೂಗಳನ್ನು ಇಡೋದಿಲ್ಲ ದೇವಿಗೆ, ಕತ್ತರಿಸ್ಬಿಟ್ಟೆ ಇಡಬೇಕು. ಅದೊಂದು ದೊಡ್ಡ ಕತೆ ಅಂತ ಇಡೋದಿಲ್ಲ. ಸಾಮಾನ್ಯವಾಗಿ ಗುಲಾಬಿ ಹೂಗಳನ್ನು ಇಡೋದಿಲ್ಲ, ಗಮನಿಸಿ ನೋಡಿ. ಚೆಂಡು ಹೂವುಗಳನ್ನು ಮುಖ್ಯವಾಗಿ ಚಂಡಿ ಪ್ರವೇಶ ಅನ್ನತಕ್ಕಂಥದ್ದು. ಗೊತ್ತಿಲ್ಲ, ನಾನು ಬೆಳೆಸೋದೆ, ಸಿದ್ಧತೆ ಮಾಡ್ಕೊಂಡಿಲ್ಲ, ತಯಾರಿ ಮಾಡ್ಕೊಂಡಿಲ್ಲ, ನನ್ನ ತೋಟ ಇದೆ, ಬೆಳೆಸ್ಬಿಟ್ಟೆ. ಈ ತುಳಸಿ ಅದ್ಭುತವಾಗಿ ಬೆಳೆಸ್ಬಿಟ್ಟಿದ್ದೇನೆ ಗುರುಗಳೇ, ಒಂದು 40-45 ದಿನದಲ್ಲಿ ಬರುತ್ತೆ ಅನ್ನತಕ್ಕಂಥ ರೀತಿನಲ್ಲಿ ಮಾಡಿಬಿಟ್ಟೆ. ಗಣಪತಿಗೆ ತುಳಸಿನೇ ಇಡಲ್ಲ, ಅಲ್ಲಿಗೆ ನಿಮ್ಮ ಹೂ ನಷ್ಟ, ನಿಮ್ಮ ದುಡ್ಡು, ನಿಮ್ಮ ಸಮಯ, ನಿಮ್ಮ ಜಮೀನು, ನಿಮ್ಮ ವರ್ಕರ್ಸು, ನೀರು, ಬಿತ್ತನೆ, ಬೀಜ, ಪರಿಶ್ರಮ, ಎಷ್ಟು ಚೈನ್ ರಿಯಾಕ್ಷನ್ಸ್ ಆಗುತ್ತೆ ನೋಡಿ. ಸ್ವಲ್ಪ ಅಪ್ಡೇಟ್, ಸ್ವಲ್ಪ ಇಲ್ಲ, ನಾವು ಆಗೋದಿಲ್ಲ, ನಾವು ಅದನ್ನೇ ಮಾಡೋದು, ನಮಗೆ ಗೊತ್ತಿರೋದೇ ಮಾಡೋದು. ಕಷ್ಟಪಡ್ತಿದ್ದೀರಿ ಮಕ್ಕಳೇ. ನೀವು ಬಿತ್ತನೆ ಇಡೋದು ಬರುತ್ತೆ, ನಿಮಗೆ ಕೆಲಸ ಮಾಡೋದು ಬರುತ್ತೆ. ನಿಮಗೆ ಅಂತ ಒಂದು ಪುಟ್ಟ ತೋಟ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಮಾಸ್ಟರ್ ಆಗಬೇಕೇ ವಿನ ಇಲ್ಲ ಅಲೆಮಾರಿಯಾಗಿ ನಿಂತ್ಕೊಬಿಡ್ತೀರಿ. ಅಲೆದಾಟವೇ.
ಬರೀ ಅಲೆದಾಟ, ಅಲ್ಲೇ ನಿಂತ್ಕೊಳ್ಳೋದು, ಗ್ರಹಗಳನ್ನ ಬೈಯೋದು, ಗ್ರಹಚಾರವನ್ನ. ಗ್ರಹಗಳು ಅದ್ರ ಪಾಡಿಗೆ ಅವು ಇದ್ದಾವೆ, ಗ್ರಹಗಳ ಆಚಾರ. ಆದ್ರೆ ನಾವು ಬೈಯೋದು ಗ್ರಹಚಾರ ಅಂತ. ಎಲ್ಲ ಅವುಗಳು ಅವು ಕೆಲಸ ಮಾಡ್ತಿದ್ದಾವೆ. ನಾವು ಕೇಳೋಲ್ಲ, ಹೋಗೋಲ್ಲ, ತಿಳ್ಕೊಳ್ಳಲ್ಲ. ಇದರಿಂದಲೇ ಆಗ್ತಿರೋದು ಅನಾಹುತ. ಕಾಣದ ದೈವವನ್ನ, ಅದೃಷ್ಟವನ್ನ, ಇನ್ನೊಬ್ಬರನ್ನ ಪಕ್ಕದಲ್ಲಿರೋನ್ನ ನೋಡ್ಕೊಂಡು ಬೈಕೊಂಡು ನೊಂದ್ಕೊಂಡು ಅವನು ಮಾತ್ರ ಲಕ್ಷಕ್ಕೆ ಬೆಳೆದು ಬಿಟ್ಟ, ಕೋಟಿಗೆ ಬೆಳೆದು ಬಿಟ್ಟ. ನಾವು ನಮಗೆ ಕೊಟ್ಟಿರುವ ಕೆಲಸದಲ್ಲಿ ನಮಗೆ ಏನು ಯೋಗ್ಯತೆ ಇದೆ, ಒಂದು ತೆಂಗಿನ ಮರ ಬ್ಯೂಟಿಫುಲ್, ಒಂದು 6 ರಿಂದ 7 ವರ್ಷ ಕಾಯ್ಬೇಕು, ನಿಜವೇ. ನಮ್ಮ ಮರಗಳಿಗೆ ನಾವು ಕಾತ್ಕೊಳ್ಳೋಣ. ಸರಿ, ಆ ಮರ ಬೆಳೆಸಿದೀವಿ, ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ಕೋಲುಗಳನ್ನ ಕಟ್ಟಿ ಉದ್ದಕ್ಕೆ ಒಂದು ಮೆಣಸು ಇಲ್ಲ ವಿಳೆದೆಲೆನೂ ಸೇರಿಸ್ಕೋಬಹುದು, ಬಳ್ಳಿ ತರ ಅಮೃತ ಬಳ್ಳಿ ಬೆಳೆಸ್ಬೋದು, ಭೃಂಗರಾಜ ಬೆಳೆಸ್ಕೋಬಹುದು, ಬ್ರಾಹ್ಮಿ ಬೆಳೆಸ್ಕೋಬಹುದು, ಮೆಣಸನ್ನ ಅತಿ ಮುಖ್ಯವಾಗಿ ಬೆಳೆಸ್ಕೋಬಹುದು, ಪುಟ್ಟದಾಗಿ ಏಲಕ್ಕಿ ಗಿಡಗಳನ್ನ ಬೆಳೆಸ್ಕೋಬಹುದು. ಸಣ್ಣದಾಗಿ ಒಂದು ವಿಳೆದೆಲೆ ಬೆಳೆಸ್ಕೊಂಡ್ರೆ 1 ಎಕರೆನಲ್ಲಿ ಆ ತೆಂಗಿನ ಮರದ ಜೊತೆನಲ್ಲೇ ಒಂದು ವಾರಕ್ಕೊಂದು 5 ರಿಂದ 10 ಸಾವಿರ ರೂಪಾಯಿಗೆ ಮೋಸ ಇಲ್ಲ, ಕಡಿಮೆ ಅಂದರು. ಹೌದಲ್ವಾ? ಯೋಚನೆ ಮಾಡಿ ನೋಡಿ. ಇಲ್ಲ, ತೆಂಗಿಗೆ ಹಾಕಿ ಹಿಂಗೆ ಕುತ್ಕೊಂಡಿದ್ದಾನೆ, ಮಾವು ಹಾಕ್ಕೊಂಡ್ರಿ, ಅದರ ಜೊತೆಯಲ್ಲಿ ಆ 6 ವರ್ಷ 7 ವರ್ಷ ಫಲ ಬಿಡ್ಲಿಕ್ಕೆ ಅದು ಬಂದು ಬಿಡ್ತಾ ಕುತ್ಕೊಂತು ಅಂದ್ರೆ ಒಂದು ಕಡಿಮೆ ಅಂದ್ರೆ 20 ರಿಂದ 30 ವರ್ಷ ಫಲ ಕೊಡುತ್ತೆ. ಕೆಲವು ಮರಗಳು, ಮಾವಿನ ಮರಗಳು 100 ವರ್ಷ ಆದ್ರೂ ಫಲ ಕೊಡ್ತವೆ ಅಂತ ಮರಗಳನ್ನ ಕೇಳ್ಪಟ್ಟಿದ್ದಾನೆ ನಾನು. 100 ವರ್ಷ ಆದ್ರೂ ಹಣ್ಣು ಕೊಡುತ್ತೆ ಅಂತಕ್ಕಂಥದ್ದು. ಆ ಮರ ಬಂಜೆ ಮರವ, ಗಂಡು ಮರವ, ಹೆಣ್ಣು ಮರವ, ಫಲ ಕೊಡೋ ಮರವ, ಇಲ್ಲ ತಿಳ್ಕೊಂಡಿಲ್ಲ, ಮಾಡ್ಬಿಟ್ವಿ. ನಾವು ಇನ್ನೊಬ್ಬರನ್ನ ಬೈತಾ ಕೂತ್ಕೊಳ್ಳೋದು. ನಮ್ಮ ಕೆಲಸದಲ್ಲಿ ಒಂದು ಶ್ರದ್ಧೆ ಒಂದಿದ್ರೆ ಸಾಕಾಗಲ್ಲ ಮಕ್ಕಳೇ, ಶಕ್ತಿ ಒಂದಿದ್ರೆ ಸಾಕಾಗಲ್ಲ ಮಕ್ಕಳೇ, ಬಲ ಒಂದಿದ್ರೆ ಸಾಕಾಗಲ್ಲ ಮಕ್ಕಳೇ. ಒಂದು ಸಣ್ಣ ಯುಕ್ತಿ, ಟೆಕ್ನಾಲಜಿ ಅಂತ ಹೇಳ್ತೀವಲ್ಲ, ಇಷ್ಟೇ ಅಪ್ಡೇಟ್ ಆಗ್ಬೇಕಾಗಿರೋದು. ನೋಡಿ, ಇದಕ್ಕೆ ಅದ್ಭುತವಾಗಿ ನನಗೆ ನನ್ನ ಗುರುಗಳು ಹೇಳಿದ ಒಂದು ಕತೆ. ಯಾವಾಗಲೂ ಒಬ್ಬ ಬೇಟೆಗಾರ ದೂರೋದು ಗುರುಗಳ ಹತ್ರ. ಅವನು ಎಲ್ಲೋ ಕಾಡಿನಂಚಿನಲ್ಲಿ ವಾಸಿಸ್ತಕ್ಕಂಥದ್ದು. ನಾನು ಯಾವಾಗಲೂ ಹೋಗ್ತೀನಿ ಬೇಟೆ ಹಿಡಿಲಿಕ್ಕೆ, ನಂಗೆ ಸಿಗೋದೇ ಇಲ್ಲ, ಯಾವಾಗಲೂ ಹಸಿವೆ ಅಂತ. ಏನೋ ಬೇಟೆ ಮಾಡ್ತೀಯಾ ಅಂತ ಅವನ ಜೊತೆಲಿ ಹೋಗಿದ್ದಾರೆ. ನೋಡಿದ್ರೆ ಯಾವಾಗಲೂ ಒಂದು ಮೊಲಗಳನ್ನ ಹಿಡಿಲಿಕ್ಕೆ ಹೋಗ್ತಿದ್ದಾನೆ, ಒಂದ ಮಾರ್ಲಿಕ್ಕೆ ಇಲ್ಲ ಕೊಂದು ತಿನ್ಲಿಕ್ಕೆ, ವಾಟ್ ಎವರ್ ಅವನ ಫ್ಯಾಮ್ಲಿಗೆ. ಅದು ಅವನ ಪ್ರವೃತ್ತಿ, ಅವನ ಊಟದ ವೃತ್ತಿ. ಗುರುಗಳು ನೋಡ್ತಾರೆ ಒಂದು ವಾರ, ಇವ್ನು ನೋಡಿದ್ರೆ ಏನು ಮೊಲನ ಹಿಡಿಲಿಕ್ಕಾಗುತ್ತಾ ಮಕ್ಕಳೇ? ಓಡ್ತಾ ಇನ್ನೇನು ಹತ್ರಕ್ಕೆ ಬರ್ಬೇಕಾದ್ರೆ ಇನ್ನೊಂದು ಮೊಲ ಕಾಣಿಸ್ತಾ ಅದ್ರ ಹಿಂದ್ಗಡೆ. ಒಂದು ವಾರ 10 ದಿನ ಬರೋದು, ಕೊರಗೋದು, ಹೇಳ್ಕೊಳ್ಳೋದು, ನೋಡಿ ಗುರುಗಳ ಆಗ್ತಿಲ್ಲ ಅಂತ. ಸರಿ, ಆ ಬೇಟೆಗಾರರು ಎಷ್ಟು ಜನ ಅಂತ ನೋಡಿದ್ರೆ ಎಲ್ಲ ಒಂದು 15-20 ಜನ ಇದ್ದಾರೆ. ಕಾಡಿನ ಅಂಚಿನಲ್ಲಿ ಇದ್ದಾರೆ. ಕಾಡು ಒಳಗಡೆ ಹುಲಿ, ಚಿರತೆ, ಸಿಂಹ, ತೋಳಗಳು, ಇವುಗಳ ಕಾಟ. ಅಷ್ಟು ದೊಡ್ಡದಾಗಿ ಒಳಗಡೆ ಹೋಗಿ ಒಡೆದಾಕೊಂಡು ಬರೋ ತಾಕತ್ತಿಲ್ಲ. ಇಷ್ಟರಲ್ಲಿ ಏನೋ ಜೀವನ ಸಾಗಿಸೋಣ ನಮ್ಮ ಬದುಕು ಅಂತ ಆ 15-20 ಜನನು ಕರೆದ್ರು. ಪುಟ್ಟದಾಗಿ, ನಾನು ಹೇಳ್ದಾಗ ಮಾಡ್ತೀರಾ, ನಿಮಗೆ 2 ಮೊಲ ಅಲ್ಲ 20 ಮೊಲ ಸಿಗುತ್ತೆ ಒಬ್ಬೊಬ್ಬರಿಗೂ. ನಿಮ್ಮ ಜೀವನ ಸುಧಾರಿಸ್ಬಿಡುತ್ತೆ. ಅದು ಬೆಳೆ ತೆಗೆಯೋರಿಗೆ, ಇನ್ನೊಬ್ಬರಿಗೆ, ಇನ್ನೊಂದಕ್ಕೆ, ತುಪ್ಪಟಕ್ಕೆ, ಬೇರೆದಕ್ಕೆ ಉಪಯೋಗ ಆಗುತ್ತೆ. ಹಂಗೆ ಮಾಡ್ಕೋತಿರೋ. ಅಯ್ಯೋ ಸ್ವಾಮಿ, ನಮಗೆ ದಿನ 2 ಮೊಲ ಸಿಕ್ಬಿಟ್ರೆ ನಮಗೆ ಬಂಗಾರದ ಊಟ, ನಮ್ಮ ಜೀವನ ಅಷ್ಟು ಸಾಕು, ನಮಗೆ ಇನ್ನೇನು ಬೇಡ. ಪುಟ್ಟ ಅವರು ಅಟವಿಕರು, ಬರೀ ಅವ್ರಿಗೆ ಒಂದು ಸಣ್ಣ ಪುಟ್ಟ ಬೇಟೆ ಮಾಡ್ಕೊಂಡು ತಿನ್ನೋದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ. ಸರಿ, ನಾನು ಹೇಳಿದ್ದು ಮಾಡಬೇಕು, ಈ ಒಂದು ತಾಳ್ಮೆಯಿಂದ ಇರಬೇಕು, ಇಷ್ಟು ಮಾಡಿ ಅಂತ. ಆ ಅಜ್ಜ, ಒಬ್ಬ ಬೇಟೆಗಾರನ ಅಜ್ಜ, ನಾವು ಎಷ್ಟು ತಲೆಮಾರುಗಳಿಂದ ನಾವು ಇದನ್ನೇ ಬೇಟೆ ಆಡ್ಕೊಂಡು ತಿಂತಿರೋದು, ನಮಗೆ ಗೊತ್ತಿಲ್ದಿರೋದು ಇದೇ ನೀವು ಹೇಳ್ಕೊಟ್ಬಿಟ್ಟು. ಸರಿ ಸ್ವಾಮಿ,
ನೀವೇನೋ ಸರಿ, ಆಗಿನ ಕಾಲದಿಂದಲೂ ನೀವು ಬೇಟೆ ಆಡ್ಕೊಂಡೇ ತಿಂತಿದ್ದೀರಿ. ಬಟ್ ಈ ಮೊಲಗಳು ಹಿಡಿಲಿಕ್ಕೆ ಹೋಗ್ತಾ ಎಲ್ಲಿ ಸಿಗ್ತಿದೆ? ಒಂದು ಮೊಲದ ಹಿಂದ್ಗಡೆ ಓಡ್ತಿರ್ಬೇಕಾದ್ರೆ ಇನ್ನೊಂದು ಮೊಲ ಆ ಕಡೆ ಓಡುತ್ತೆ, ಆ ಕಡೆ ಓಡ್ಬಿಟ್ರಿ. ಕಡೆಗೆ ಸುಸ್ತಾಗಿ ಬಂದು ಕೂತ್ಕೊಂಡು ಯಾವಾಗಲೂ ಅದೃಷ್ಟಕ್ಕೆ ಒಂದು ಸಿಕ್ಕಾಗ ತಿಂತಿದ್ದೀರಿ. ಸರಿ, ಹೊಟ್ಟೆ ತುಂಬ ತಿಂತಿದ್ದೀರಾ, ಮಕ್ಕಳು ಮರಿಗಿಡ್ತಿದ್ದೀರಾ, ಹೆಂಡತಿ ಅಮ್ಮ ಅಪ್ಪನಿಗಿಡ್ತಿದ್ದೀರಾ, ಇಲ್ಲ ಅರ್ಧಂಬರ್ಧ ಇಷ್ಟಿಷ್ಟು ಊಟ, ನಿಮ್ಮ ಊಟನೇ ಅದು. ನಾನು ಹೇಳ್ದಾಗ ಮಾಡ್ತೀರಾ? ನಿಮಗೆ ತುಂಬ ಸುಲಭವಾಗಿ, ಕಡಿಮೆ ಅಂದರೂ 20, ಬೇಡ ಬೇಡ ನಮ್ಗೆ 2 ಸಾಕು. ವಾರಕ್ಕೆ 2 ಮೊಲ ಹಿಡಿಯೋದೇ ನಮ್ಮ ಕೈಯಲ್ಲಿ ಸಾಕಾಗ್ಬಿಟ್ಟಿದೆ. 10 ಜನ ಬೇಟಾಡಕ್ಕೆ ಓಡಿದ್ರೆ ಹಿಂಗೆ ಓಡುತ್ತೊಂದು ಧುಮುಕಿ ಬಿದ್ದು ಗಾಯ, ಏಟು ಪೆಟ್ಟು ಮಾಡಿ ಬೆವತು ಸುಸ್ತಾಗಿ ಚಿತ್ತಾಗಿ ಹೇಗೋ ಒಂದೋ ಅದು ಇಷ್ಟಿಷ್ಟು. ಗುರುಗಳೇನು ಮಾಡಿದ್ದಾರೆ ಅಂದರೆ ತುಂಬ ಸುಲಭವಾಗಿ ಅವ್ರನ್ನೆಲ್ಲ ಕರೆದು ಕಾಡಿನಂಚಲ್ವಾ, ನೀರು ತೊರೆ ಹರಿತಿದೆ, ಒಂದು ಕ್ಯಾರೆಟ್ಗಳ ತೋಟ ಮಾಡಿಸಿದ್ದಾರೆ. ಕ್ಯಾರೆಟ್ ಹಾಕ್ರಿ ಅಂತ. ಇದೇನಕ್ಕೆ ನೀವು ಹಾಕ್ರಿ ಅಂತ, ಹುಲ್ಲು ಒಂದು 2 ಎಕರೆ ಕ್ಯಾರೆಟ್ ಗಿಡಗಳು. ಆ ಬೆಳೆಯೋ ಟೈಮ್ಗೆ ಕ್ಲೀನಾಗಿ ಒಂದು ಪರದೆ ಥರ ಬಂದು ಆ ಮೊಲಗಳು ಒಳಗಡೆ ಬರಬೇಕು, ಲಾಕ್ ಆಗಬೇಕು, ಅಷ್ಟೇ ಹೇಳ್ಕೊಟ್ಟಿರತಕ್ಕಂಥ ಪದ್ಧತಿ. ಕಾವಲು ನಿಂತ್ಕೊಂಡಿರ್ಬೇಕು, ಒಳಗಡೆ ಹೋಗ್ತವೆ. ಇವ್ರಿಗೆ ನಂಬಿಕೆ ಇಲ್ಲ, ಏನೋ ಮಾಡಿಸ್ತಾರೆ ಗುರುಗಳು ಅಂತ. ಸರಿ, ಬಿತ್ತನೆ ಮಾಡಿಸಿದ್ರು. ಕ್ಯಾರೆಟ್ಗಳು ಬರಲಿಕ್ಕೆ ಶುರುವಾಯಿತು. ಮೊಲಗಳಿಗೆ ಮೂಗು ತುಂಬ ಸೂಕ್ಷ್ಮ, ವಾವ್, ಅದ್ಭುತವಾಗಿ ಸಿಕ್ಬಿಟ್ಟಿದೆ. ಬಂದು ಬೇಲಿ ಹಾಕಿದ್ರಲ್ವಾ, ಹೊರಗಡೆ ಹೋಗ್ದಿದ್ದಾಗೆ ನೀಟಾಗಿ ಪಡೆ ಕಟ್ಟಿದ್ರು, ಒಳಗಡೆ ಸಿಕ್ಕಾಕೊಂಡು. ಕಡಿಮೆ ಒಂದು 20ರಿಂದ 30 ಮೊಲ. ಆನಂದೋ ಬ್ರಹ್ಮ ಅವರಿಗೆ. ಏನು ಸ್ವಾಮಿ, ನಾವು ಕಷ್ಟಪಡದೆ ಅರ್ಧ ಗಂಟೆಲಿ ಒಂದು 20-30 ಮೊಲಗಳು ಇಟ್ಕೊಬಿಟ್ವಿ ಅಂತ ಹೇಳ್ಬಿಟ್ಟು. ಇಲ್ಲ ಕಣೋ, ತುಂಬ ಹಸಿವೆ ಇರೋನು ಈ ರೀತಿ ಯೋಚನೆ ಮಾಡಬೇಕು. ನೀನು 2 ದೋಣಿನಲ್ಲಿ ಕಾಲಿಟ್ರೆ ಮುಳುಗೋದು ಸೆಂಟ್ರಲ್ಲೇ, ಸುಸ್ತಾಗೇ ಬರೋದು. ಒಂದು ಮೊಲದ ಹಿಂದ್ಗಡೆ ಓಡ್ತಿರ್ಬೇಕಾದ್ರೆ ಇನ್ನೊಂದು ಮೊಲ ಬೇಕು ಅಂತಲೇ ಅಡ್ಡ ಬರುತ್ತೆ, ಅದ್ರ ಹಿಂದ್ಗಡೆ ಓಡ್ತೀರಿ. ಸೊ ನಿಮ್ಮ ಗುರಿ ಗಮ್ಯ ತಪ್ಪಿದೆ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಡ್ತಿಲ್ಲ. ನೋಡಿ, ಸಣ್ಣ ಕಾಲು ಭಾಗ ನಿಮ್ಮ ಶಕ್ತಿನ ಮಾಡಿ ಒಂದು 45 ದಿನದಲ್ಲಿ ಈ ತೋಟ ಮಾಡಿಸ್ಕೊಟ್ಟಿದ್ದೇನೆ, ದಟ್ಸ್ ಇಟ್ ಅಂತ. ಅಂದರೆ ನಾವು ನಮ್ಮ ಆ ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಯಾವ ರೀತಿ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ಅಪ್ಡೇಟ್ ಆಗಿ. ಇಲ್ಲದಿದ್ದರೆ ಹೀಗೇ ಒದ್ದಾಡೋದು. ಕಾಲು ಭಾಗ ಊಟ. ಅವ್ರು ಯಾರೋ ಕಬ್ಬಿಟ್ಬಿಟ್ರು, ನಾನು ಕಬ್ಬಿಡ್ತೀನಿ. ಅರೆ, ಜನ ಸಕ್ಕರೆ ತಿನ್ನೋದು ಕಡಿಮೆ ಮಾಡ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಜನಗಳು ಗೊತ್ತಾಗ್ಬಿಟ್ಟಿದೆ ಸಕ್ಕರೆ ಅನ್ನೋದೊಂದು ದೊಡ್ಡ ವಿಷವಾಗ್ಬಿಟ್ಟಿದೆ, ಪಾಯ್ಸನ್ ಆಗ್ಬಿಟ್ಟಿದೆ ಅಂತ. ಎಲ್ಲರೂ ಹಾಲು ಮಾರ್ತಿದ್ದಾರೆ, ನಾನು ಹೈನುಗಾರಿಕೆ ಮಾಡಿಬಿಡ್ತೀನಿ, ಹಾಲಿಟ್ಟು ಬಿಡ್ತೀನಿ. ನೀವು ನಂಬಲ್ಲ, ಜನಗಳಲ್ಲಿ ಅವೇರ್ನೆಸ್ ಕೂಡ ಬರ್ತಿದೆ. ಯಾವುದೇ ಹಸು ನ್ಯಾಚುರಲ್ ಆಗಿ ಮಗು ಮಾಡ್ಕೋತಿಲ್ಲ, ಅದಕ್ಕೂ IVF-ನಲ್ಲೇ ಶೂಟ್ ಮಾಡಿ ಏನೇನೋ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ತಿನ್ನಿಸಿ ಬರ್ತಿರೋ ಆ ಹಾಲು ನಾವು ಕುಡಿತಿರೋ ದೇಹಕ್ಕೇನು ಸಿಗ್ತಿಲ್ಲ. ಅದರಿಂದ ಇನ್ನಷ್ಟು ರೋಗ ರುಜಿನಗಳು ಬರ್ತಿದೆ ಅಂತ ತುಂಬ ತಿಳಿದವ್ರು ಹಾಲನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಇನ್ನೊಂದು 5 ವರ್ಷ ನೋಡಿ, ಹಾಲು ಕುಡಿಯೋರೇ ಇರೋಲ್ಲ. ಹಾಲು ಕಂಡ್ರೆ, ಯಾಕಂದ್ರೆ ನ್ಯಾಚುರಲಿ ಮೇಟಿಂಗ್ ಆಗಿ ಮಕ್ಕಳು ಹಸು ಹುಡ್ತಾನೆ ಇಲ್ಲ. ಇವ್ರು ತಗೊಬಂದು ಗನ್ ಶಾಟು, ಇನ್ನೊಂದು ಶಾಟು, IVF ಶಾಟ್. ಅದರಿಂದಲೇ ನಮಗೂ IVF ಹೊಡಿತಿರೋದು. ಇನ್ನು ನಮ್ಮ ಮಕ್ಕಳಲ್ಲೂ ಏನು ಶಕ್ತಿ ಇರುತ್ತೆ? ಯಾಕೆ ಈ ರೀತಿ ADHD ಪ್ರಾಬ್ಲಮ್, ಹೈಪರ್ ಆಕ್ಟಿವಿಟಿ ಪ್ರಾಬ್ಲಮ್, ಆಟಿಸಮ್ ಪ್ರಾಬ್ಲಮ್, ಮೆಂಟಲಿ ಡಿಸಾರ್ಡರ್ ಆಗಿ ಹುಡ್ತಿರೋದು, ಹೃದಯದಲ್ಲಿ ತೂತುಗಳು ಇಟ್ಕೊಂಡು ಹುಡ್ತಿರೋದು, ಅಂಗವೈಕ್ಲಬ್ಧ, ಮಾನಸಿಕ ವೈಕ್ಲಬ್ಧ, ಆ ಮಕ್ಕಳಲ್ಲಿ ಆ ರೀತಿ ಇರಿಟೇಷನ್ನು, ಕೋಪ. ಕಾರಣ ನಮ್ಮ ಸೃಷ್ಟಿಯಲ್ಲಿಯೇ ದೋಷ. ಯಾಕಂದ್ರೆ ಅಂಡಾಣುನೇ ಸರಿಯಾಗಿ ಬರ್ತಿಲ್ಲ. ತಗೊಳ್ಳಿ, IVF-ಗಳು ಇವತ್ತು ಯಾವ ರೀತಿ ಆಗ್ಬಿಟ್ಟಿದೆ, ಅದು ಇನ್ನೊಂದು ದೊಡ್ಡದಾಗ್ಬಿಟ್ಟಿದೆ. ಅದು ಅವ್ರ ತಪ್ಪಲ್ಲ, ನಮ್ಮದೇ ತಪ್ಪು. ನಮ್ಮ ಊಟ ಪದ್ಧತಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಕೃಷಿ ಪದ್ಧತಿ, ಪ್ರತಿ ವೃತ್ತಿಯೂ ಅಷ್ಟೇ ಮಕ್ಕಳೇ. ನೀವು ನಂಬಲ್ಲ, ಇಲ್ಲೇ ಒಬ್ರು ಆನೆಕಲ್ ಹತ್ರ ಕೊತ್ತಂಬರಿ ಸೊಪ್ಪು ಬೆಳೆಸ್ತಾರೆ. ಪ್ರತಿ ತಿಂಗಳು ಕಡಿಮೆ ಅಂದರೂ 1 ರಿಂದ 1.5 ಲಕ್ಷ ದುಡಿತಾರೆ. ಚಿಕ್ಕದಾಗಿ ಒಂದು 10-15 ಕುಂಟೆ. ಎಸ್, ಮಾರ್ಕೆಟ್ ಹತ್ರ, ಕೆಡೋಲ್ಲ. ಬೆಳಗ್ಗೆ 3-3:30-4 ಗಂಟೆಗೆ ತಗೊಬರ್ತಾರೆ, ಮಾರ್ಕೆಟಲ್ಲಿ ಹಾಕ್ತಿದ್ದಾರೆ.
ಇನ್ನೂ ಒಬ್ರು ಇಲ್ಲೇ ಕೃಷ್ಣರಾಜಪುರ ಹೊಸಕೋಟೆ ಅಂತ ಹೇಳಿದ್ರೆ ಹೂವಿನ ಮಾರ್ಕೆಟ್. ಬೆಳೆಸ್ತಿದ್ದಾರೆ ನೋಡಿ. ಗೌರಿ ಗಣೇಶ ಸೀಸನ್ಗೆ ಕರೆಕ್ಟಾಗಿ ಲೆಕ್ಕ ಹಾಕ್ತಾರೆ, ನಾಟಿ ಮಾಡ್ತಾರೆ. 1000 ರೂಪಾಯಿ, 1500 ರೂಪಾಯಿ ಓಡುತ್ತೆ. ನೀವು ನಂಬ್ತೀರಾ? ವರ್ಷ ಪೂರ್ತಿಯ ಆ ಒಂದು ದುಡ್ಡು 100 kg ಮಾಡಿದ್ರು ಅಂದ್ರೆ 1.5 ಲಕ್ಷ ಲೆಕ್ಕ ಹಾಕೊಳ್ಳಿ. 1000 kg ಆದರೆ 1000 kg ಆದರೆ ಕಷ್ಟಪಡಲೇಬೇಕು. ಹೌದು, ಆಯಾಯ ಹಬ್ಬಕ್ಕೆ ತಕ್ಕಂತೆ, ಸೀಸನ್ಗೆ ತಕ್ಕಂತೆ ಹಣ್ಣು, ಹೂವು, ತರಕಾರಿ, ಸೊಪ್ಪು ಒಬ್ಬ ಒಳ್ಳೆ ರೈತನಿಗೆ ಗೊತ್ತಿರುತ್ತೆ, ಬುದ್ಧಿವಂತ ರೈತನಿಗೆ ಗೊತ್ತಿರುತ್ತೆ. ಯಾವಾಗಲೂ ಗದ್ದೆನಲ್ಲಿ ನೀರಿಲ್ಲ. ಈಗೇನೋ ನೀರು ಕಾವೇರಿ ನದಿ ತುಂಬ ಹರಿತಿದೆ. 1 ಎಕರೆ ಎಲ್ಲಿ ಭತ್ತ ಬೆಳಿಬೇಕು ಅಂದರೆ ಎಷ್ಟು 1000 ಲೀಟರ್ ನೀರು ಬೇಕು ಅನ್ನತಕ್ಕಂಥದ್ದು ಎಷ್ಟೋ ಜನಕ್ಕೆ ಅವಗಾಹನೆ ಇಲ್ಲ. ಡ್ಯಾಮ್ಗಳು ಕಟ್ಟಿ ನೀರಿನ ಹರಿವನ್ನು ಹಾಳು ಮಾಡಿ ಅಂತರ್ಜಲ ಕುಸಿದು ಬರೀ ಅಕ್ಕಿ ತಿನ್ನೋದ್ರಿಂದ ಬರ್ತಿರೋ ಕಾಯಿಲೆಗಳು ಯಾರಾದರೂ ಮಾತಾಡ್ತಿದ್ದಾರಾ? ಇಲ್ಲ. ಆ ಭತ್ತಗಳ ತಳಿಯನ್ನು ಪೇಟೆಂಟ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಯಾರಾದರೂ ಹೇಳ್ತಿದ್ದಾರಾ? ಇಲ್ಲ. ಇವತ್ತು ಸರ್ಕಾರ ನಮ್ಮ ರೈತರಿಗೆ ಪ್ರತಿ ವರ್ಷ ಒಬ್ಬೊಬ್ಬರ ಅಕೌಂಟ್ಗೆ 6000 ಅಂಥೇಳಿ ಎಷ್ಟು ಲಕ್ಷ ಕೋಟಿ ಆಗ್ತಿದೆ, ಹೌದಲ್ವಾ? ಯಾವುದಾದರೂ ಕಂಪನಿ ಡಯಾಬಿಟಿಸ್ ಕ್ಯೂರ್ ಮಾಡಿದ್ದೇವೆ ನಮ್ಮ ಮೆಡಿಸಿನ್ ಇಂದ ಅಂತೇಳಿ ಡಿಕ್ಲೇರ್ ಮಾಡಿದಾರಾ? ಅಷ್ಟು ಟ್ಯಾಬ್ಲೆಟ್ ತಗೋತಿದ್ದೀವಲ್ವಾ? ಅಷ್ಟು ಟ್ಯಾಬ್ಲೆಟ್ಟು ಹೋಗ್ತಾ ಇಷ್ಟಿಷ್ಟು ಟ್ಯಾಬ್ಲೆಟ್ ತಗೋತೀರಿ ಡಯಾಬಿಟಿಸ್ಗೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕೀಲುಗಳಿಂದ ಹಿಡಿದು ಮಂಡಿಗಳಿಂದ ಇದು ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಮ್ಯಾನೇಜ್ ಮಾಡುತ್ತೆ. ನಮ್ಮ ದೇಹದಲ್ಲಿರೋ ಶುಗರ್ ಹೋಗ್ತಾನೆ ಇಲ್ಲ. ಕಾರಣ ನಮ್ಮ ಆಹಾರ ಪದ್ಧತಿ. ಅತಿ ಮುಖ್ಯವಾಗಿ ನಾವು ತಿನ್ನುತ್ತಿರುವ ಅಕ್ಕಿ. ಸ್ವಲ್ಪ ನಮ್ಮ ರೈತರು ಎಕ್ಸ್ಪೋರ್ಟ್ ಮಾಡುವಂಥದ್ದು ಸಾವಯವ ಕೃಷಿ ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ಡೇಟ್ ಆಗಬೇಕು ಮಕ್ಕಳೇ. ಗೌರಿ ಪಂಚಾಂಗ ಅದಕ್ಕೆ ಹೇಳಿತ್ತು, ಯಾವ ರೀತಿ ಏನು ಕೃಷಿಕರಿಗೆ ಹೇಗಿರುತ್ತೆ ಇನ್ನೊಂದು ಅಂತ ಹೇಳಿಬಿಟ್ಟು ಆ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು ಅದೇ. ಇಲ್ಲ, ನಾವು ಅಪ್ಡೇಟ್ ಆಗಲ್ಲ, ನಾವು ಅದೇ ಮಾಡೋದು. ನೋಡಿ, ಆ ಗುರುಗಳು ಆ ಬೇಟೆಗಾರರಿಗೆ ದಿನಾ ಓಡ್ತಿದ್ದಾರೆ, ಕಷ್ಟಪಡೋದೆ, ಓಡೋದು ಸುಸ್ತಾಗಿ. ಯಾರೋ ಒಬ್ಬ ಬುದ್ಧಿವಂತ ಬಂದು ಕೇಳಿದ, ನಮ್ಗೆ ಏನಾದರೂ ಸ್ವಾಮಿ ನೀವು ಗುರುಗಳಂತೆ, ಪವಾಡ ಪುರುಷರಂತೆ, ನೀವು ನಮಗೆ ಹೇಗೋ ಒಂದಷ್ಟು 3 ಹೊತ್ತು ಊಟ ಬೇಡ, ಅಟ್ಲೀಸ್ಟ್ 2 ಹೊತ್ತೇ 3 ಹೊತ್ತೇ 30 ಹೊತ್ತು ಊಟ ಕೊಡಿಸ್ತೀನಿ ಅಂತಾರೆ ಗುರುಗಳು. ಅವರ ಕೈಯಲ್ಲೇ ಆ ಪುಟ್ಟ ಕ್ಯಾರೆಟ್ ತೋಟ ನೋಡಿ ಹುಡ್ಕೊಂಡು ಬಂದು ಮೊಲಗಳು ಸಿಕ್ಕಾಕೋತಿದ್ವು. ತಿಂಗಳುಗಟ್ಲೆ ತಿನ್ನೋ ಅಷ್ಟು ಊಟ ಅವ್ರಿಗೆ ಹೇಳ್ಕೊಟ್ಟಂತೆ. ಎಷ್ಟು ಬೇಕೋ ಅಷ್ಟೆತ್ತಿಟ್ಕೊಳ್ಳಿ, ಅವುಗಳ ಸಂತತಿನೂ ಚೆನ್ನಾಗಿರ್ಬೇಕು, ಅವುಗಳು ಮತ್ತೆ ಕ್ಯಾರೆಟ್ ತಿನ್ನಕ್ ಬರಬೇಕು. ಎಲ್ಲಾನು ಕೊಂದು ತಿಂದ್ಬಿಟ್ರಿ ಅಂತ ಇಟ್ಕೊಳ್ಳಿ, ಮೊಲಗಳೇ ಇಲ್ಲ. ನೀವು ಕ್ಯಾರೆಟ್ ತಿನ್ಕೊಂಡು ಕುತ್ಕೋಬೇಕಾಗುತ್ತೆ. ನಿಮ್ಮ ಯುದ್ಧ ಕೌಶಲ್ಯ, ಬೇಟೆಯಾಡುವ ಕೌಶಲ್ಯ, ನಿಮ್ಮ ಶಕ್ತಿ ಕೌಶಲ್ಯ, ಓಡೋ ಕೌಶಲ್ಯ, ಪ್ರಕೃತಿಯಲ್ಲಿ ಹೋರಾಟ ಮಾಡುವ ಕೌಶಲ್ಯ, ರಕ್ಷಣೆ ಮಾಡಿಕೊಳ್ಳುವ ಕೌಶಲ್ಯ ಎಲ್ಲ ಮರ್ತು ಬಿಡ್ತೀರಾ. ಅಷ್ಟೇ ಸೋಮಾರಿಗಳಾಗ್ಬಿಡ್ತೀರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬದುಕಲಿಕ್ಕೆ ಇಷ್ಟೇ ಹಿಡಿಬೇಕು ಅಂತ ಒಂದು ನಿಯಮ ಹೇಳ್ಕೊಡ್ತಾರೆ ಗುರುಗಳು. ನಿಮ್ಮ ಬದುಕಲ್ಲೂ ಅಷ್ಟೇ ಮಕ್ಕಳ. ಈ ರೀತಿಯದ್ದನ್ನು ಅಳವಡಿಸ್ಕೊಳ್ಳಿ. ಸ್ವಲ್ಪ ಅಪ್ಡೇಟ್ ಆಗಿ, ಸುಮ್ಮನೆ ಹಿಂಗೆ ಆ ಬೇಟೆಗಾರರ ಥರ ಓಡು, ಅದೇ ಕೆಲಸ, ಕತೆ ಕೆಲಸ, ಓಡು, ದುಮ್ಕು ಮಾಡು, ಎಲ್ಲರೂ ಮಾಡೋದನ್ನೇ ನಾನು ಮಾಡ್ತೀನಿ, ನಾನು ಅದನ್ನೇ ಹೇಳ್ತೀನಿ. ಡಿಮ್ಯಾಂಡ್ ಈಕ್ವಲ್ ಟು ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್. ಈ ರೀತಿದ್ ನೋಡಿ, ಯಾರೋ ಒಂದು ಹೋಟೆಲ್ ಮಾಡಿಬಿಟ್ರು ನಾನು ಮಾಡಿಬಿಡೋದು, ಯಾರೋ ಒಂದು ಕಾಂಡಿಮೆಂಟ್ ಮಾಡಿಬಿಟ್ರು ನಾನು ಮಾಡಿಬಿಡ್ತೀನಿ ಅನ್ನೋದು, ಯಾರೋ ಒಂದು ಜ್ಯೂಸ್ ಅಂಗಡಿ ಮಾಡಿಬಿಡ್ತೀನಿ. ನೀವು ನಂಬಲ್ಲ, ಇಲ್ಲೊಬ್ಬ 1 ಕೋಟಿ ಮೇಲೆ ಒಂದು ಸಿದ್ಧತೆ ಮಾಡ್ಕೊಂಡಿಲ್ಲ. ಜನ ಮರಳೋ ಜಾತ್ರೆ ಮರಳೋ, ಸುಮಾರು 50-60 ಇಯರ್ಸ್ ಲೆಗಸಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಹೋಟೆಲ್ ಮಾಡಿದ್ದಾರೆ. ಮಕ್ಕಳು ಹೆಂಗೆ ಮಾಡಿದಾರೆ ಗೊತ್ತಾ? ನನಗನ್ಸೋ ಹಾಗೆ ಒಂದು ದಿನಕ್ಕೆ ಅವ್ರು ಒಂದು 50,000 ರೂಪಾಯಿ ವ್ಯಾಪಾರ ಕೂಡ ಮಾಡ್ತಿಲ್ಲ. ಕಡಿಮೆ ಅಂದ್ರೆ ಒಂದು 3-4 ಕೋಟಿ ಸುರಿದಿದ್ದಾರೆ. ಅದರ ಬಾಡಿಗೆನೇ ಒಂದು 3 ಲಕ್ಷ ಇರುತ್ತೆ. ಕಡಿಮೆ ಅಂದ್ರೆ ಒಂದು 30-50 ಸಾವಿರದಲ್ಲಿ ಲೆಕ್ಕ ಹಾಕೊಳ್ಳಿ, 15 ಲಕ್ಷ. ಹುಡುಗರ ಸಂಬಳಗಳು, ಮೈಂಟೆನೆನ್ಸು, ಬರೀ ಬಾಡಿಗೆ, ಅದಕ್ಕೊಂದು GST, ಸರ್ವಿಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಹುಡುಗರ ಸಂಬಳ, ಸವಲತ್ತು, ಅವರ ಊಟ, ಅವರ ಉಳಿಕೆ,
ಎಲ್ಲಿಗೆ ಸಾಲುತ್ತೆ 30,000-40,000 ವ್ಯಾಪಾರ ಮಕ್ಕಳೇ? ಸಂಜೆ ಹೊತ್ತು ಒಂದು 10 ಜನ ಇಲ್ಲ ಹೋಟ್ಲಲ್ಲಿ. ಎಲ್ರೂ ಮಾಡ್ತೀನಿ ನಾನು ಮಾಡ್ಬಿಡೋದು, ಎಲ್ರೂ ಮಾಡ್ತೀನಿ ನಾನು ನೋಡ್ಬಿಡೋದು. ಪ್ಲೀಸ್ ಒಂದು ಪುಟ್ಟ ಅಪ್ಡೇಟ್ ಆಗ್ತಕ್ಕಂಥದ್ದು ಮಾಡಿ. ಇಲ್ಲ ಆ ಬೇಟೆಗಾರರ ಥರ ಓಡ್ತಲೇ ಇರ್ತೀರಿ. ಗುರುಗಳು ತುಂಬ ಅದ್ಭುತವಾಗಿ ಹೇಳೋರು, ಎ ಮ್ಯಾನ್ ಚೇಸಿಂಗ್ 2 rabbits will ends up in hungry. ಇವಾಸ್ ಅ ಪ್ರೊಫೆಸರ್, ನಮ್ಮ ಗುರುಗಳು ತುಂಬ ಅದ್ಭುತವಾಗಿ ಹೇಳೋರು, ಎ ಮ್ಯಾನ್ ಚೇಸಿಂಗ್ 2 rabbits, 2 ಮೊಲಗಳನ್ನು ಹಿಡಿಲಿಕ್ಕೆ ಹೋದವನು ಕಡೆಗೆ ಹೊಟ್ಟೆ ತಣ್ಣೀರ್ ಬಟ್ಟೆನೆ ಅವನಿಗೆ. ಬಟ್ ಇನ್ಸ್ಟೆಡ್ ಆಫ್ ಎ ವೈಸ್ ಮ್ಯಾನ್, ಒಬ್ಬ ಬುದ್ಧಿವಂತ ಹುಡುಕ್ತಾ ಓಡ್ತಾ ಎಲ್ಲ ಮಾಡಲಿಲ್ಲ. ಹಿ ಗ್ರೋಸ್ ಕ್ಯಾರೆಟ್ಸ್. ಇಷ್ಟೇ. ಒಬ್ಬ ಬುದ್ಧಿವಂತ ಕ್ಯಾರೆಟ್ ತೋಟವನ್ನ ಬೆಳೆಸ್ತಾ. ಮೊಲಗಳು ಹುಡ್ಕೊಂಡು ಬಂತು, ಮೊಲಗಳನ್ನ ಹುಡ್ಕೊಂಡು ನಾವು ಹೋಗೋದಲ್ಲ. ಅದೃಷ್ಟ ನಮ್ಮನ್ನು ಹುಡ್ಕೊಂಡು ಬರಬೇಕು, ದುಡ್ಡು ನಮ್ಮನ್ನು ಹುಡ್ಕೊಂಡು ಬರಬೇಕು, ಹೆಸರು ನಮ್ಮನ್ನು ಹುಡ್ಕೊಂಡು ಬರಬೇಕು, ಕೀರ್ತಿ ನಮ್ಮನ್ನು ಹುಡ್ಕೊಂಡು ಬರಬೇಕು. ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಪಂಚಮಿ ಇವತ್ತು. ಶುಕ್ಲ ಪಂಚಮಿ, ಶುಕ ಪಂಚಮಿ, ದೇವಿ ಪಂಚಮಿ, ಋಷಿ ಪಂಚಮಿ ಅಂತಕ್ಕಂಥದ್ದು ಕೂಡ ಹೇಳ್ತವೆ. ದಯಮಾಡಿ ಇನ್ಮೇಲೆ ಈ ರೀತಿ ಆಲೋಚನೆ ಮಾಡಿ ಹೆಜ್ಜೆ ಇಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಶುಕ್ಲ ಯೋಗ, ಶುಕ ಯೋಗ. ನಮ್ಮ ನಿತ್ಯ ಯೋಗಗಳಲ್ಲಿ ಕೆಲವು ಯೋಗಗಳು ಅಸಾಧ್ಯವಾಗಿರತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಅನುಬಂಧಗಳನ್ನು, ಶಕ್ತಿಯನ್ನು ಲಕ್ಷ್ಮೀ ಯೋಗ ಅಂತ ಕೂಡ ಹೇಳ್ತೇವೆ, ದೇವಿ ಯೋಗ ಅಂತ ಕೂಡ ಹೇಳ್ತೇವೆ. ಅಂಥ ಒಂದು ಯೋಗದ ದಿನ ಇವತ್ತು. ಅದರಲ್ಲೂ ಗುರುವಾರ, ಚಿತ್ತಾ ನಕ್ಷತ್ರ, ಪಂಚಮಿ, ಶುಕ್ಲ ಯೋಗ. ಒನ್ ಆಫ್ ದ ಬ್ಯೂಟಿಫುಲ್ ನಿತ್ಯ ಯೋಗಗಳಲ್ಲಿ ತುಂಬ ಒಳ್ಳೆಯದಾದ, ತುಂಬ ಸಮಾಧಾನಕರವಾಗಿರ್ತಕ್ಕಂಥ, ತುಂಬ ಒಂದು ತೃಪ್ತಿಯನ್ನು ಕೊಡತಕ್ಕಂಥ, ಬಲವನ್ನು ಕೊಡತಕ್ಕಂಥ ಯೋಗ. ಮಾಡುವ ಎಲ್ಲ ಶುಭ ಕಾರ್ಯಗಳಿಗೆ ಶುಕ್ರನಂತೆ ಬೆಳಗುತ್ತಾರೆ, ಭೋಗದಲ್ಲಿ ಜೀವನ ನಡೆಸುತ್ತಾರೆ. ಗುರುವಾರ ಚಿತ್ತ, ಪಂಚಮಿ, ಅದರ ಮೇಲೆ ಶುಕ್ಲಂ ಶುಕ್ಲಾಂಬರಧರಂ. ಅಮ್ಮನವರು ಗೌರಿ, ಗಣೇಶ, ಲಕ್ಷ್ಮೀ ಯೋಗ. ಅಲ್ಲಿ ನೋಡಿ, ಆ ಲಕ್ಷ್ಮೀಕಾರಕ ಶುಕ್ರ ಬುಧನ ಜೊತೆಯಲ್ಲಿ ಅದ್ಭುತವಾಗಿ ಕುಳಿತಿದೆ. ಪಾಲ ಸಮುದ್ರಂ, ಕ್ಷೀರ ಸಮುದ್ರಂ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಿ ಕುಳಿತಿರೋದು? ಕಟಕ ರಾಶಿಯಲ್ಲಿ. ಕಡದಾಗ, ಕಷ್ಟಪಟ್ಟಾಗ ಆ ಜಗನ್ಮಾತೆ ಫಸ್ಟು ಬಂದಿದ್ದೆಲ್ಲ ಒಂಥರ ವಿಚಿತ್ರವಾದ ವಸ್ತುಗಳು. ಕಟ್ಟಕಡೆಯದಾಗಿ
ವಿಷವೆಲ್ಲ ಮುಗಿದ ಮೇಲೆ ಆ ತಾಯಿ ಜಗನ್ಮಾತೆ ಲಕ್ಷ್ಮೀದೇವಿ ಬರುತ್ತೆ. ವಿಷ್ಣುವಿನ ಅರ್ಧಾಂಗಿನಿ ಅಂತಕ್ಕಂಥದ್ದು ಹೇಳ್ತಾರೆ. ಅಂತ ಒಂದು ಪ್ರಭಾವ ನೋಡಿ, ಕಟಕ ರಾಶಿಯಲ್ಲಿ ಆ ಶುಕ್ರ ಬುಧ ಕುಳಿತಿರತಕ್ಕಂಥದ್ದು. ಆ ಇಬ್ಬರು ಲಕ್ಷ್ಮೀನಾರಾಯಣರ ಸಂಗಮ ಕ್ಷೀರ ಸಮುದ್ರ ಅಂತ ಹೇಳ್ತವೆ. ಅಂತ ಒಂದು ಯೋಗದ ಪರಿಪೂರ್ಣ ದಿನ ಇವತ್ತು. ತುಂಬ ಆಧ್ಯಾತ್ಮಿಕತೆ ಕಲೀಲಿಕ್ಕೆ, ವೈದಿಕ ಕಲೀಲಿಕ್ಕೆ, ಶುಭ ಕಾರ್ಯಗಳ ಆರಂಭ ಮಾಡಲಿಕ್ಕೆ, ವ್ಯಾಪಾರ ಆರಂಭ ಮಾಡಲಿಕ್ಕೆ ಈ ಯೋಗದಲ್ಲಿ ಹುಟ್ಟಿದವ್ರು ನಿಜವಾಗ್ಲೂ ಹೇಳ್ತಾನೆ, ದೇ ಆರ್ ಬಾಂಡೆಡ್ ರಿಲೇಶನ್ಶಿಪ್ಸ್ ಅಂತ ಹೇಳ್ತಾರೆ. ಅವರ ಮಾತು ಒಂಥರ ವಿನಯಂ, ಸವಿನಯಂ, ಉದಾರಂ, ಒಂಥರ ಅವರಲ್ಲಿ ಅಪ್ರಾಮಾಣಿಕತೆಯೇ ಇರೋಲ್ಲ. ಎಲ್ಲರಲ್ಲೂ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಆ ಶುಕ್ಲಪೂರ್ಣವಾಗಿ ಬೆಳಕಿನಾಗೆ ನೋಡ್ತಾರೆ. ಅವರು ನೋಡಿದ್ರೇ ಒಂದು ಬೆಳಕು ಅಂತ. ಶುಕ್ಲ ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಂಥದ್ದೊಂದು ವಿಸ್ಮಯ ಇರುತ್ತದೆ. ಶುಕ್ರ ಯೋಗ, ಲಕ್ಷ್ಮೀ ಯೋಗ, ಸದಾ ಧನಂ, ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಬರುವುದಿಲ್ಲ. ಅದಕ್ಕೆ ಹೇಳೋದು ನಿತ್ಯ ಯೋಗಗಳಲ್ಲಿ ಇದೊಂದು ಅದ್ಭುತವಾದಂಥ ಯೋಗ. ನೀವು ಈ ಯೋಗದಲ್ಲಿ ಹುಟ್ಟಿದ್ದೀರಾ. ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಗಾಡಿ, ಒಳ್ಳೆ ಮಾತು, ಒಳ್ಳೆ ವಿನ್ಯಾಸ. ಯಾರು ನೋಡಿದ್ರು ಏನೋ ಲಕ್ಷ್ಮೀಪುತ್ರನಪ್ಪ, ಏನೋ ಒಂದು ತೇಜಸ್ಸಿದೆ, ಏನೋ ಒಂದು ಮಹತ್ವ ಇದೆ ಅವ್ರ ಹತ್ರ. ಲಕ್ಷ್ಮಿ ಅವ್ರ ಹತ್ರ ಸದಾ ನಿಂತಿರ್ತಾಳೆ, ಗೌರವ ಅವ್ರ ಹತ್ರ ಸದಾ ನಿಂತಿರುತ್ತೆ. ಹೆಸರು ಅವ್ರ ಹತ್ರ ನೋಡಿ, ದುಡ್ಡು, ಕೀರ್ತಿ, ಗೌರವ ಎಲ್ಲರ ಹತ್ರ ಇರಲ್ಲ ಸೇರಿ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಮೂವರ ಹತ್ರ ಇರೋಲ್ಲ, ಮೂರೂ ಸೇರಿ ಒಬ್ಬರ ಹತ್ರ ಇರೋಲ್ಲ. ಹೌದು, ಅಪರೂಪ. ಯಾರೋ ಒಬ್ಬರು, ನೀವು ಯಾರನ್ನಾದ್ರೂ ನೋಡಿ, ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರೋಲ್ಲ, ಲಕ್ಷ್ಮೀ ಸರಸ್ವತಿ ಇಬ್ಬರು ಇರೋ ಕಡೆ ಶಕ್ತಿ ಇರುವುದಿಲ್ಲ. ತಾಯಿ ಜಗನ್ಮಾತೆ ಪಾರ್ವತಿ ದೇವಿ, ಗೌರಿ ದೇವಿ, ಅನ್ನಪೂರ್ಣೇಶ್ವರಿ ದೇವಿ ಇರೋಲ್ಲ. ಅಪರೂಪ. ವಿದ್ಯೆ, ವಿದ್ಯೆಗೆ ತಕ್ಕಂಥ ಗೌರವ, ಗೌರವಕ್ಕೆ ತಕ್ಕಂತೆ ಸಂಪಾದನೆ, ಸಂಪಾದನೆಗೆ ತಕ್ಕಂಥ ಶಕ್ತಿ. 1 in million. ನೀವು ಎಷ್ಟೇ ಶ್ರೀಮಂತರ ನಾವು ಹುಡುಕಿ ಕೆದಕಿ ತೆಗೀರಿ. ನೀವು ನೋಡಿ, ಅದಾನಿನ್ ಕೇಳಿ ಎಷ್ಟು ಓದಿದ್ದೀರಾ ಅಂತ, ಅಂಬಾನಿನ್ ಕೇಳಿ ಎಷ್ಟು ಓದಿದ್ದೀರಿ ಅಂತ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೇಳಿ ಎಷ್ಟು ಓದಿದ್ರು ಅಂತ, ಡಾಕ್ಟ್ರೇಟ್ ನಿಜವೇ. ಅಬ್ದುಲ್ ಕಲಾಂ ಅವ್ರನ್ನ ಕೇಳಿ ನೋಡಿ ನಿಮ್ಮ ಶಕ್ತಿ ಎಷ್ಟು ಅಂತ, ಅವರ ಸಂಪತ್ತು ಎಷ್ಟು ಅಂತ. ಪ್ರತಿಯೊಬ್ಬರಲ್ಲೂ. ಇಂದಿರಾ ಗಾಂಧಿಯವ್ರನ್ನ ಕೇಳಿ ನೋಡಿ, ಅವರಿಲ್ಲ, ಅವರಿಗೆ ಗೌರಿ ಪೂರ್ಣತ್ವ ಇತ್ತ ಅಂತ ಹೇಳಿಬಿಟ್ಟು ಕೇಳಿ. ಜಯಲಲಿತಾ ಅವ್ರನ್ನ ಕೇಳಿ ನೋಡಿ, ಕುಟುಂಬ ಸಿದ್ಧಿ ಇತ್ತ ಅನ್ನತಕ್ಕಂಥದ್ದು. ಮೂರೂ ಬರುವುದಿಲ್ಲ, ಯಾರೋ ಕೋಟಿಗೊಬ್ಬ ಮಾತ್ರ. ಕೋಟಿಗೊಬ್ಬ ಮಾತ್ರ, ಅವನನ್ನೇ ಕೋಟಿಗೊಬ್ಬ. ಹೆಸರು, ಕೀರ್ತಿ, ದುಡ್ಡು ಮೂರು ಸಂಪಾದಿಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಅದು ಒಂಥರ ಯುಗ ಪುರುಷನಿಗೆ ಮಾತ್ರ ಸಾಧ್ಯ. ಯುಗಾನಿಕೊಕ್ಕಡು ಅಂತ ಹೇಳ್ತಾರೆ. ಯುಗಕ್ಕೊಬ್ಬ ಮಾತ್ರ ಹುಟ್ಟತಕ್ಕಂಥ ಯೋಗ. ಸೊ ಅಂಥ ಒಂದು ಯೋಗಗಳಲ್ಲಿ ಈ ಶುಕ್ರ ಯೋಗ ಅದ್ಭುತ. ಅವರಲ್ಲಿ ಅಂಥದ್ದೊಂದು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಹೆಸರು, ದುಡ್ಡು, ಅಧಿಕಾರ ಎಲ್ಲ ಪರಿಶುಭ್ರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಇದಾರೆ, ನಾನು ನೋಡಿದ್ದಾನೆ, ಅಂಥ ವ್ಯಕ್ತಿಗಳನ್ನು ನೋಡಿದ್ದಾನೆ. ಕಾಲ ಕಸಕ್ಕೆ ಕೆಲವೊಂದನ್ನು ನೋಡ್ಕೊಬಿಟ್ಟಿದ್ದಾರೆ. ಶೃಂಗೇರಿ ಮಹಾತೀರ್ಥ ಮಹಾಸ್ವಾಮಿಗಳು, ಹೌದ್ರಾ? ದೊರೆಯೂ ತಲೆಬಾಗುವಂಥ ಕ್ಷೇತ್ರ, ಆ ತಾಯಿ ಜಗನ್ಮಾತೆಯೇ ಪಕ್ಕದಲ್ಲಿರೋ ಕ್ಷೇತ್ರ. ಏನಿಲ್ಲ ಅವರಿಗೆ, ಯಾವುದಕ್ಕೂ ಅತೀತರು. ನಮ್ಮ ಸಿದ್ಧಾರೂಢರು, ನಮ್ಮ ರಾಘವೇಂದ್ರ ತೀರ್ಥರು, ಅರೆರೆ ಏನಾಗಿಲ್ಲ. ಒಬ್ಬ ಸಾಮಾನ್ಯ ಕುರಿಕಾಯ ಹುಡುಗ ದಿವಾನ್ ಆಗಿಬಿಟ್ಟ ನಮ್ಮ ರಾಘವೇಂದ್ರ ತೀರ್ಥ. ಶಕ್ತಿ, ಮಂಚಾಲೆ, ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳು, ಆ ಹೆಸರು ಸರಸ್ವತಿ, ಆ ಲಕ್ಷ್ಮಿ ನೋಡಿ ಹೇಗಿದ್ರು. ಯುಗಕ್ಕೊಬ್ಬರು ಅನ್ನೋದು ಅದನ್ನೇ. ಯಾರು ಉಟ್ಕೊಂಡಿದ್ದಾನಪ್ಪ, ಅಪರೂಪ ಅಂಥದ್ದೊಂದು.
ಎಲ್ಲೋ ನೋಡಿ, ಅವರು ಆ ಮೂರಕ್ಕೂ ಅಟ್ಯಾಚ್ ಇಲ್ಲ. ಮೂವರ ಮೇಲೆ ಭಾರ ಹಾಕಿ ಕೂತು ಬಿಟ್ಟಿರ್ತಾರೆ. ಅವ್ರಿಗೆ ಅದ್ರ ಮೇಲೆ ಗಮನ ಇಲ್ಲ. ಓ, ನನಗೆ ಡಾಕ್ಟರೇಟ್ ಬಂತು, ಹೆಸರು ಬಂತು, ಇಷ್ಟಿದೆ. ನಾವು ಬೆರಳೆತ್ತಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಆ ಕಡೆ. ದುಡ್ಡು ನೋಡಿ, ಸಿದ್ಧಗಂಗಾ ಮಠದ ಗತ್ತೇನು, ಮಂತ್ರಾಲಯ ಮಹಾತ್ಮೆ ಏನು, ಶೃಂಗೇರಿಯ ಶೃಂಗಗಿರಿ ಪೀಠದ ತಾಕತ್ತೇನು, ಕರ್ನಾಟಕ ಸಿಂಹಾಸನಾಧೀಶ್ವರ, ನಿಜವಾದ ಸಿಂಹಾಸನಾಧೀಶ್ವರ ಅವರೇ, ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ಸಿಂಹಾಸನಾಧೀಶ್ವರರು ನಮ್ಮ ಶೃಂಗೇರಿ ಮಹಾಸ್ವಾಮಿಗಳು. ಅಲ್ಲಿ ಇರೋದು ನೋಡಿ ಅವರು. ತಿರುಗಿ ಕೂಡ ಅಲ್ಲಿ ನಡೆಯುವಷ್ಟು ಅನ್ನ ಸಂತರ್ಪಣೆ, ದೇವ ಸಮರ್ಪಣೆ, ವಿದ್ಯಾ ಸಮರ್ಪಣೆ, ವಿದ್ಯೆ ಇದೆ. ಆಯ್ತಾ? ದೊರೆ ಬಂದು ತಲೆಬಾಗಿ ನಿಂತ ಮೇಲೆ ಇನ್ನೇನಿದೆ, ಎಲ್ಲ ಅಲ್ಲೇ ನೋಡಿ. ಯಾವುದಕ್ಕೂ ಎಲ್ಲದಕ್ಕೂ ಅತೀತರೋವರು. ಅಂಥದ್ದೇ ಒಂದು ಶುಕ್ರಯೋಗ. ಶುಕ್ಲಯೋಗ ಅಪರಿಮಿತ. ಜಾತಕದಲ್ಲಿ ಏನಾದರೂ ಈ ರೀತಿ ಪಂಚಮಿ ಗ್ರಹಗಳ ಒಂದು ಉನ್ನತ ಸ್ಥಾನ 1, 7, 4, 10ರಲ್ಲಿ ಇಲ್ಲ 1, 5, 9ರಲ್ಲಿ ಮೂಲ ತ್ರಿಕೋಣಗಳಲ್ಲಿ ಶುಭ ಗ್ರಹಗಳ ದೃಷ್ಟಿ ಇದ್ದು ಈ ರೀತಿ ಶುಕ್ಲಯೋಗದಲ್ಲಿ ಜನಿಸಿದವರು ರಾರಾಜುವಿನಂತೆ ಬಾಳುತ್ತಾರೆ. ಹೆಸರು ಸದಾ ಚಿರಸ್ಥಾಯಿಯಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಅಷ್ಟೇ ಕೇಳ್ಕೋಬೇಕು ನಾವು ಅದೆಲ್ಲ. ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ. ರಾವಣಾಸುಂತರ ಕೈ ಕೆಲಸ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಕೆಳಗೆ ಇಂದ್ರಜಿತ್ ಏನಾದ, ಸರ್ವನಾಶ ಆದ. ಅವನು ಪ್ಲಾನ್ ಮಾಡಿ ಮಗನನ್ನು ಸೃಷ್ಟಿ ಮಾಡಿತ್ತು. ಮಹಾರಥಿ ಅವನು, ನೆನಪಿಟ್ಟುಕೊಳ್ಳಿ. ಅವನನ್ನು ಸೋಲಿಸೋರೇ ಇಲ್ಲ. ಆ ಮಹಾರಥಿಯನ್ನ ಎದುರು ಹಾಕಿಕೊಳ್ಳುವ ಶಕ್ತಿ ಹನುಮರಿಗೆ ಮಾತ್ರ ಇರ್ತಿತ್ತು, ಲಕ್ಷ್ಮಣರಿಗೆ ಮಾತ್ರ ಇರ್ತಿತ್ತು. ಒಂದೇ ಬಾರಿಗೆ 20-21 ಲಕ್ಷ ಜನ ಸೈನಿಕರ ಜೊತೆ ಯುದ್ಧ ಮಾಡೋ ಶಕ್ತಿ ಅವನಿಗೆ. ಅದು ಇದ್ದಿದ್ದು ಮೀರಿತ್ತು ಅಂತ ಹೇಳ್ತಾರೆ. 20 ಕೋಟಿ ಅಂತ ಕೂಡ ಹೇಳ್ತಾರೆ ಕೆಲವರು. 21 ಕೋಟಿ ಯೋಧರ ಜೊತೆ ಒಂದೇ ಬಾರಿ ಯುದ್ಧ, 1 ಶಾಟ್ ಈ ಕ್ಯಾನ್ ಡಿಸ್ಟ್ರಾಯ್ ಅಂತ ಹೇಳ್ತಾರೆ. ಅಂಥವನು ಇಂದ್ರಜಿತ್ತು. ಅಂಥ ಬಲ ತಗೊಂಡು ಬಂದ ಕಡೆಗೆ ಏನಾದ, ಹುಚ್ಚುನಾಯಿ ಸಾವು ಸತ್ತ. ಇಷ್ಟೇ. ಇದು ನಾವು IVF ಅಲ್ಲಿ ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ, ಇಂಥ ಯೋಗ ಹಾಕಿಸ್ಕೊಬಿಟ್ಟು ಮಾಡಿಬಿಡ್ತೀವಿ. ಭಗವಂತನಿಚ್ಛೆ ಆ ದಿನ ಬಂದು ಕೂಡು ಬಂದಿದ್ರೆ ದಟ್ ಇಸ್ ಅ ಬ್ಯೂಟಿಫುಲ್. ಅಷ್ಟು ದಿನಗಳ ಒಳಗಡೆ ಏನಾದ್ರೂ ಒಂದು ಕೊರತೆ ಇಟ್ಟಿರ್ತಾನೆ ಮಕ್ಕಳೇ, ಏನಾದ್ರೂ ಒಂದು. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಗುರುವಾರ, ಋಷಿ ಪಂಚಮಿ, ದೇವ ಪಂಚಮಿ, ಶುಕ್ಲ ಪಂಚಮಿ, ಶುಕ್ರ ಪಂಚಮಿ, ಚಿತ್ತಾ ನಕ್ಷತ್ರ. ಅಬ್ಬೋ, ಚಂದ್ರ ವಿಶೇಷವಾಗಿ ಕೇಂದ್ರದಿಂದ ನೋಡ್ತಿದ್ದಾನೆ. ಭೂಮಿ, ಮನೆ, ಆಳು ಕಾಳು, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಡೆವಲಪ್ಮೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣುವಂಥ ದಿನ. ಚೆನ್ನಾಗಿದೆ. ವಿಜಯ ಯಾತ್ರೆ. ವೃಷಭ ರಾಶಿ. ನಿಮಗೂ ಅಷ್ಟೇ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಈ ಒಂದು ಮಿಲಿಟ್ರಿ, ಡಿಫೆನ್ಸು, ಪೊಲೀಸು, ಪ್ರಕೃತಿ ವಿಕೋಪ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಅದ್ಭುತ ಪ್ರಗತಿ. ಮಿಥುನ ರಾಶಿ. ಚಂದ್ರ ಕುಜಾಂಸಾರ. ಸ್ವಲ್ಪ ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಮನೆ ರಿಪೇರಿ ಮಾಡೋದು, ಇರೋ ಮನೆಗೆ ಒಂದು ಆಲ್ಟರ್ ಮಾಡೋದು, ಇಲ್ಲ ಬಾಡಿಗೆಗೆ ಬಿಡೋದು, ಇಲ್ಲ ಅಲ್ಲೇ ಒಂದು ಆಫೀಸ್ ಮಾಡೋದು, ಇಲ್ಲ ಯಾವುದಾದ್ರೂ ಜಾಗದ ವ್ಯವಹಾರ ಮಾಡ್ತಿದ್ರಿ, ಒಂದು ಸಣ್ಣ ಅನುಕೂಲವನ್ನು ನೋಡ್ತಕ್ಕಂಥ ದಿನ. ಕರ್ಕಾಟಕ ರಾಶಿ. ಕುಜ ಬ್ಯೂಟಿಫುಲ್ 3ನೇ ಮನೆಯಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಇಬ್ಬರು ಪರಿವರ್ತನೆ. ಚಂದ್ರ ಕುಜ ಯೋಗ, ಕುಜ ಚಂದ್ರ ಯೋಗ, ಶಶಿಮಂಗಳ ಯೋಗ ಇರೋದ್ರಿಂದ ಚೆನ್ನಾಗಿದೆ ನಿಮಗೂ. ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಮಿಲಿಟ್ರಿ, ಡಿಫೆನ್ಸು, ಟೆಕ್ನಿಕಲ್ಲು, ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಬ್ಯೂಟಿಫುಲ್ ಡೇ. ಸಿಂಹ ರಾಶಿ. ನಿಮ್ಮ ತಡೆಯೋರೇ ಎಲ್ಲ ಇರುತ್ತೆ. ಸ್ವಲ್ಪ ಖರ್ಚುಗಳು, ನಿಮ್ಮ ಮನೆ, ನಿಮ್ಮ ಸ್ಟೇಟಸ್, ನಿಮ್ಮ ಭೋಗ. ನೀವು ದೊಡ್ಡವರೇ ಅಪ್ಪ, ನೀವು ಯಾವಾಗಲೂ ಬ್ರ್ಯಾಂಡೆ. ನಾನು ನೋಡಿರೋ ಈ 12 ರಾಶಿಗಳಲ್ಲಿ ಬ್ರ್ಯಾಂಡ್ ರಾಶಿ ಅಂದರೆ ಸಿಂಹನೇ. ನೀವೆಲ್ಲಿದ್ದರೂ ರಾಜರೇ, ಎಲ್ಲಿದ್ದರು, ಹೇಗಿದ್ದರು. ದ್ಯಾಟ್ಸ್ ಯುವರ್ ಗಿಫ್ಟ್. ಯು ಆರ್ ಬಾರ್ನ್ ಟು ಬಿ ಅ ಗಿಫ್ಟ್. ದಟ್ ಇಸ್ ದಟ್. ಡೋಂಟ್ ವರಿ. ದೈವಾನುಗ್ರಹ ಇರತಕ್ಕಂಥದ್ದು. ಇವತ್ತು ಕೂಡ ಮಾಡುವ ಕೆಲಸ, ಕಾರ್ಯ, ವ್ಯವಸ್ಥೆ ಅತ್ಯದ್ಭುತ. ಕನ್ಯಾ ರಾಶಿ. ಚೆನ್ನಾಗಿದೆ. ಓಡಾಟ, ಸುತ್ತಾಟ, ಯಾವುದೋ ಒಂದು ಲೀಗಲ್ ಲಿಟಿಗೇಷನ್, ಏನಾದರೂ ಒಂದು ಒತ್ತಡಗಳಿದ್ರೆ ಅದರಲ್ಲಿ ಯಶಸ್ಸು ಕಾಣತಕ್ಕಂಥ ಒಂದು ದಿನ. ಒಂದು ಭೂಲಾಭ ಉಂಟು. ಇನ್ನು ತುಲಾ ರಾಶಿ. ಕುಜನ ಭಾವ. ಕುಜ 12ನೇ ಮನೆ. ಸ್ವಲ್ಪ ಜಾಗ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಎಕ್ಸ್ಟ್ರಾ ಖರ್ಚು, ಎಕ್ಸ್ಟ್ರಾ ಸಾಲ, ಇದೇನು ಮಾಡ್ಲಿಕ್ಕೆ ಹೋಗಬೇಡಿ. ದೀಪಾವಳಿಗೇನೋ ನಮ್ಮ ದೊಡ್ಡ ದೊರೆಗಳು ಹೇಳಿದಾರಲ್ವಾ, ಏನೋ GST ಇಳಿಸ್ತೀವಿ ಅಂತ. ಸ್ವಲ್ಪ ಕಾಯಿರಿ ಮಕ್ಕಳೇ. ನಮ್ಮಲ್ಲಿ ಕಾಯೋ ತಾಳ್ಮೆ ಇಲ್ಲ, ಆಗ್ಬಿಡ್ಬೇಕು ಈಗಲೇ. ಗಣೇಶ ಹಬ್ಬಕ್ಕೆ ಕ್ಯೂ ನಿಂತ್ಕೊಂಡಿದ್ದಾವೆ. ಮೊನ್ನೆ ಒಂದೇ ಕಂಪ್ನಿದು ಒಂದೇ ಡಿಸ್ಟ್ರಿಬ್ಯೂಷನ್ ಸೆಂಟ್ರಲ್ಲಿ ಸುಮಾರು 200ಕ್ಕೂ ಮೇಲ್ಪಟ್ಟ ಕಾರ್ ಸೇಲ್ ಆಗುತ್ತೆ. ಸ್ವಲ್ಪ ಕಾಯೋ ತಾಳ್ಮೆ ಅಲ್ವಾ? ಅವರೇ ಒಂದು 10% ಕಡಿಮೆ ಕೊಡ್ತಾರೆ ಅಂದರೆ ಯೋಚನೆ ಮಾಡಿ ನೋಡಿ. ಈಗ 20 ಲಕ್ಷದ ಕಾರ್ ತಗೋತೀರಿ ಅಂದರೆ 28% ಟ್ಯಾಕ್ಸು ಅಂತ ಹೇಳ್ದ ಅಂದರೆ ನಿಮ್ಗೆ 5,60,000 ಬೀಳುತ್ತೆ. ಅದೇ 18% ಆಗಿದೆ ಅಂತ ಇಟ್ಕೊಳ್ಳಿ, 3,60,000 ಆಯ್ತಲ್ಲಪ್ಪ. ಯೋಚನೆ ಮಾಡಿ ನೋಡಿ. 2 ಲಕ್ಷ ಉಳಿಸಿದ್ರಲ್ವಾ. ಯಾರಾದರೂ ನಿಮ್ಮ ಮನೆ ಮಕ್ಕಳ ಹೆಸರಿನಲ್ಲಿ ಫಿಕ್ಸೆಡ್ ಇಟ್ಬಿಟ್ರು ಕೂಡ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ನೆಕ್ಲೆಸ್ ಕೊಡಿಸ್ಬಿಟ್ರು ಕೂಡ, ಬಂಗಾರಕ್ಕೆ ಬರಗಾಲ ಬಂದಾಯ್ತು. ಇನ್ನು ಏನೋ ಒಂದು 20 ಗ್ರಾಮ್ ಗೋಲ್ಡ್ ತೆಗೆದಿಟ್ಟಿದ್ದೀನಪ್ಪ ಅಂತ, ಪ್ಯೂರ್ ಗೋಲ್ಡ್ ಎಲ್ಲ ಆಗ್ಬಿಡ್ಬೇಕು. ಸ್ವಲ್ಪ ತುಲಾ ರಾಶಿ ಅಂತ ಆತುರದಲ್ಲಿದ್ದೀರಿ, ಸ್ವಲ್ಪ ನೋಡಿಕೊಂಡು ತಳ್ಳಿ. ವೃಶ್ಚಿಕ ರಾಶಿ. ಚೆನ್ನಾಗಿದೆ. ಚಂದ್ರ ಕುಜನ್ ಸಾರ ಓಡಾಟಗಳು ಅಷ್ಟೇ. ಆದರೆ ಕುಜ ಲಾಭದಲ್ಲಿ ಚಂದ್ರನ ಸಾರದಲ್ಲಿರೋದ್ರಿಂದ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸ್, ವೆಹಿಕಲ್ಸ್, ರಿಯಲ್ ಎಸ್ಟೇಟ್ ಏಜೆಂಟ್ಸ್, ಬೆಂಕಿಗೆ ಸಂಬಂಧಿತ ವೃತ್ತಿಗಳು ಅದ್ಭುತ ಪ್ರಗತಿ. ಧನಸ್ಸು ಜಾಕ್ಪಾಟ್. ಚಂದ್ರ ಕುಜನ್ ಸಾಲ, ಕುಜ ದಶಮಸ್ಥಾನ. ಸ್ವಲ್ಪ ವೃತ್ತಿಲಿ ಒಂಚೂರು ಟೆನ್ಷನ್. ಸ್ವಂತ ಬಿಸ್ನೆಸ್, ಸ್ವಂತ ಕೆಲಸ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಅಂತ ತೊಡಗಿಸ್ಕೊಂಡಿರೋರಿಗೆ
ವಿಶೇಷ ಅನುಬಂಧ ದಿನ. ಮಕರ ರಾಶಿ, ಚಂದ್ರ ಕೇಂದ್ರದಲ್ಲಿ ಸಪ್ತಮೇ ದಶಮ ಸ್ಥಾನಂ ಚೆನ್ನಾಗಿದೆ. ಕಟ್ಟಡ ಕಾಮಗಾರಿ, ಲೇಬರ್ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸ್ಟೀಲು, ಸಿಮೆಂಟು, ಪೆಟ್ರೋಲು, ಆಯಿಲು, ಭೂಮಿಯ ಒಳಗಡೆ ಸಿಗತಕ್ಕಂಥ ಯಾವುದೇ ಉತ್ಪನ್ನಗಳ ಮಾರಾಟ, ಸೇಲ್ಸು, ಮಧ್ಯವರ್ತಿಯ ಕೆಲಸ ಕಾರ್ಯಗಳು ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ, ಭಾಗ್ಯದಲ್ಲಿ ಚಂದ್ರ, ಕುಜನ ಸಾರ. ಕುಜ ಚಂದ್ರನ ಸಾರದಲ್ಲಿರೋದ್ರಿಂದ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಒತ್ತಡ, ಓಡಾಟ, ಸುತ್ತಾಟ, ಸ್ವಲ್ಪ ಸುಸ್ತು, ಬಳಲಿಕೆ ಆಗತಕ್ಕಂಥದ್ದು. ಅದು ಬಿಟ್ಟರೆ ಏನು ತೊಂದರೆ ಏನಿಲ್ಲ. ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ ಅಷ್ಟೇ. ಇನ್ನು ಮೀನರಾಶಿ, ಚಂದ್ರಾಷ್ಟಮ ಜಾಗ್ರತೆ. ದೊಡ್ಡ ರಿಸ್ಕು, ದೊಡ್ಡ ಬಿಲ್ಡಿಂಗ್ಗಳು, ಫೈರ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು, ಮಿಲಿಟರಿ ಡಿಪಾರ್ಟ್ಮೆಂಟು, ಹೈ ರಿಸ್ಕ್ ಇರುವ ಡಿಪಾರ್ಟ್ಮೆಂಟು, ಇಂಥವುಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರು. ಲಾಯರು, ಪೊಲೀಸು, ಜಡ್ಜು, ಲೀಗಲ್ ಡಿಪಾರ್ಟ್ಮೆಂಟು, ಜುಡಿಷಿಯಲ್ ಡಿಪಾರ್ಟ್ಮೆಂಟು, ಬಂದಿಖಾನೆ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಅಂಥವುಗಳಲ್ಲಿ ನಿತ್ಯ ಯುದ್ಧ ಮಾಡುವಂಥ ಇಲಾಖೆ, ನಿತ್ಯ ಟೆನ್ಷನ್ ಇರುವಂಥ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಬ್ಯೂಟಿಫುಲ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.